ನಮಸ್ಕಾರ. ನಾನು ಡಾಕ್ಟರ್ ಸಿ ಎನ್ ಪಾಟೀಲ್, ಮೆಡಿಕಲ್ ಆಂಥಾಲಜಿಸ್ಟ್ ಅಟ್ ಆಸ್ಟ್ರಾ ಹಾಸ್ಪಿಟಲ್ ಬ್ಯಾಂಗ್ಳೂರ್. ನೀವು ಕೇಳಿರ್ಬೋದು ಒಂದು ಮಾತು, ನಾರಿಯೊಬ್ಬಳು ಕಲಿತರೆ ಶಾಲೆಯೊಂದು ತೆರೆದಂತೆ ಅಂತ. ಹಾಗೆ ನಾರಿಯೊಬ್ಬಳು ಫಿಟ್ ಆಗಿದ್ದರೆ ಒಂದು ಮನೆ ಫಿಟ್ ಆಗಿರುತ್ತೆ, ಒಂದು ಮನೆತನ ಫಿಟ್ ಆಗಿರುತ್ತೆ, ಮತ್ತು ಒಂದು ಗ್ರಾಮ ಫಿಟ್ ಆಗಿರುತ್ತೆ, ಒಂದು ಟೌನ್ ಫಿಟ್ ಆಗಿರುತ್ತೆ. ಎಲ್ಲರೂ ಫಿಟ್ ಆಗಲಿಕ್ಕೆ ನಾರಿ ಶಕ್ತಿ ತುಂಬ ಇಂಪಾರ್ಟೆಂಟ್. ಅದನ್ನು ಎಂಕರೇಜ್ ಮಾಡಲಿಕ್ಕೆ ಝೈಡಸ್ ಪಿಂಕಥಾನ್ ಇವತ್ತು ಅವೇರ್ನೆಸ್ ಕ್ಯಾಂಪೇನ್ ಹಮ್ಮಿಕೊಂಡಿದ್ದಾರೆ. ಎಲ್ಲರೂ ಕೈಗೂಡು ಕ್ಯಾನ್ಸರ್ ಅವೇರ್ನೆಸ್ ಎರಡಕ್ಕೂ ಸೇರಿದ ಹಾಗೆ ಅವೇರ್ನೆಸ್ ಮೂಡಿಸಲಿಕ್ಕೆ ಝೈಡಸ್ ಮತ್ತು ಪಿಂಕಥಾನ್ ಕೈಗೂಡಿಸಿ ಈ ಅವೇರ್ನೆಸ್ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ. ಈಗ ಬ್ರೆಸ್ಟ್ ಕ್ಯಾನ್ಸರ್ ಅವೇರ್ನೆಸ್ಸು ಬಹಳ ಮುಖ್ಯ ಆಗುತ್ತೆ, ಮತ್ತು ಫಿಟ್ನೆಸ್ ಫಾರ್ ವುಮೆನ್ ಅದು ಮುಖ್ಯ ಆಗುತ್ತೆ. ಹಾಗಾಗಿ ಪಿಂಕಥಾನ್ ಅವರು ಪ್ರತಿ ವರ್ಷ ಮ್ಯಾರಥಾನ್ ಅರೇಂಜ್ ಮಾಡ್ತಾರೆ. 3 ಕಿಲೋಮೀಟರ್ಸ್, 5 ಕಿಲೋಮೀಟರ್ಸ್, 10 ಕಿಲೋಮೀಟರ್ಸ್, ಹಾಗೆಯೇ ಅಲ್ಟ್ರಾ ಮ್ಯಾರಥಾನ್ ಕೂಡ ಅರೇಂಜ್ ಮಾಡ್ತಾರೆ. ಈಗ ಭಾರತದ 52 ಸಿಟೀಸ್ಗಳಲ್ಲಿ 52 ವಾರನೂ ಮಾಡಬೇಕಂತ ಅಂದ್ಕೊಂಡಿದ್ದಾರೆ. ಮತ್ತು ಇದಕ್ಕೆ ಝೈಡಸ್ ಕೈಗೂಡಿಸಿ ಬ್ರೆಸ್ಟ್ ಕ್ಯಾನ್ಸರ್ ಅವೇರ್ನೆಸ್ ಕೂಡ ಇದರಲ್ಲಿ ಕೈಗೂಡಿದೆ. ಅಂದರೆ ಈಸಿಯೆಸ್ಟ್ ಎಕ್ಸಾಮಿನೇಷನ್ ಫಾರ್ 3 ಮಿನಿಟ್ಸ್, ಅಂದರೆ ಕೇವಲ 3 ನಿಮಿಷ ಬ್ರೆಸ್ಟ್ ಸೆಲ್ಫ್ ಎಕ್ಸಾಮಿನೇಷನ್ ಮಾಡಿಕೊಂಡ್ರೆ ಸಾಕಷ್ಟು ಬ್ರೆಸ್ಟ್ ಕ್ಯಾನ್ಸರ್ನ ಅರ್ಲಿ ಸ್ಟೇಜಸಲ್ಲಿ ಕಂಡುಹಿಡಿಬೋದು ಮತ್ತು ಗುಣಪಡಿಸ್ಬೋದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾವ ವಯಸ್ಸಿಗೆ ಜನರಲಿ ಬ್ರೆಸ್ಟ್ ಸೆಲ್ಫ್ ಎಕ್ಸಾಮಿನೇಷನ್ 20 ವರ್ಷದ ನಂತರವೇ ಶುರು ಮಾಡ್ಕೋಬೋದು. ಆಗ ಅವರಿಗೆ ಲಂಪ್ ಅಂದರೆ ಏನು, ಮತ್ತು ಮಾಸಸ್ ಹೇಗೆ, ಅಬ್ನಾರ್ಮಲ್ ಮಾಸ್ ಏನು, ಅದೆಲ್ಲ ಗೊತ್ತಾಗುತ್ತೆ. ಇನ್ನು ಮ್ಯಾಮೋಗ್ರಾಮ್ ಏನಿದೆ ಅದು ಗೋಲ್ಡ್ ಸ್ಟ್ಯಾಂಡರ್ಡು ಬ್ರೆಸ್ಟ್ ಕ್ಯಾನ್ಸರ್ ಡಿಟೆಕ್ಟ್ ಮಾಡಲಿಕ್ಕೆ. ಅದು 40 ವರ್ಷದ ನಂತರ ಮಾಡಿಸ್ಬೇಕು, ವರ್ಷಕ್ಕೊಮ್ಮೆ. ಆದರೆ ಸೆಲ್ಫ್ ಎಕ್ಸಾಮಿನೇಷನ್ ತಿಂಗಳಿಗೊಮ್ಮೆ ಮಾಡ್ಕೋಬೇಕು. ಹುಟ್ಟು ಆದ 10 ದಿನಗಳ ನಂತರ ಮಾಡ್ಕೊಂಡಿದ್ದೆ ಆದಲ್ಲಿ ನಾವು ಅರ್ಲಿ ಸ್ಟೇಜಸಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ನ ಕಂಡುಹಿಡಿಯಬೇಕು. Of course, we all know that the Pinkathon has been in Bengaluru. This is I think the 8th edition of Zygus Pinkathon in Bengaluru. And of course, we've always had the breastfeeding zones for baby-bearing mothers. We've had a lot of visually impaired girls participating. We've had women from all age groups coming and running here from 3 kilometers to 10 kilometers or even 21 kilometers. But this time, under the Invincible Women category, we are increasing the distances from 50 kilometers to 100 kilometers. So the total distances are 3 kilometers for beginners. They can run and walk. And especially when they come with in groups of friends and family, it becomes much easier. Then there's 5 kilometers, then there's 10 kilometers, there's 50 kilometers, 75 kilometers, and 100 kilometers. So there are women who have started with Pinkathon. Now they're going to be able to do even 100 kilometers if they want to. The cutoffs are quite easy. For 100 kilometers, it's 24 hours. The event starts on Saturday morning on the 24th of January and ends on Sunday morning on the 25th of January. So all day and all night, they will be running the 100 kilometers. Then the 50 kilometer cutoff is 12 hours. Again, it's doable by anybody of, in fact, any fitness level. So we're trying to inspire women to test themselves. If you feel, if you believe you can do 3, do 3. If you believe you can do 50, try the 50. I'm Pallavi Nagaraj. I work with IBM. I always been fitness enthusiast and I've been running Pinkathon for a couple of years now. And like Dr. Vani said, women have to reiterate the fitness journey and it should become a lifestyle in itself. So I have 2 children, 20-year-old boy and a 16-year-old girl. But even when they were babies, I would just breastfeed them, go swim, run, do things, right? So I think nothing to stop us. We should encourage ourselves to make time, find time and do it. Thank you for the opportunity. ನಮಸ್ಕಾರ, ನಾನು ಡಾಕ್ಟರ್ ವಾಣಿ ಅಂತ ಮಕ್ಕಳ ವೈದ್ಯ ಆಗಿದ್ದೇನೆ. ಇಂದಿರಾ ಗಾಂಧಿ ಮಕ್ಕಳ ಆಸ್ಪತ್ರೆಯಲ್ಲಿ ಪ್ರೊಫೆಸರ್ ಆಗಿದ್ದೇನೆ ಮತ್ತು ಪೀಡಿಯಾಟ್ರಿಕ್ ಎಂಡೋಕ್ರೈನಾಲಜಿ ವಿಭಾಗದ ಮುಖ್ಯಸ್ಥರಾಗಿದ್ದೇನೆ. ಪಿಂಕಥಾನ್ ಇದು ಬಹಳಷ್ಟು ಮಹಿಳೆಯರಿಗೆ ಇನ್ಸ್ಪಿರೇಷನ್ ಅಂತಲೇ ಹೇಳ್ಬೋದು. ಸಾಮಾನ್ಯ ಮಹಿಳೆಯರೆಲ್ಲ ಏನು ಮಾಡ್ತಾರೆ ಅಂದರೆ ತಮ್ಮ ಆರೋಗ್ಯವನ್ನು ತಾವು ಬಹಳಷ್ಟು ನೆಗ್ಲೆಕ್ಟ್ ಮಾಡ್ಕೊಳ್ತಾರೆ. ತಾವಾಯಿತು, ತಮ್ಮ ಮಕ್ಕಳಾಯಿತು, ತಮ್ಮ ಗಂಡಂದ್ರಾಯಿತು, ಅತ್ತೆ ಮಾವ, ಬರೀ ಅವ್ರದ್ರಲ್ಲೇ ಜೀವನದಲ್ಲೇ ಇರ್ತಾರೆ ಹೊರತು ತಮಗೆ ತಾವು ಸಮಯ ಕೊಡೋದು ಬಹಳ ಕಡಿಮೆ. ಸೊ ಆದರೆ ಈಗ ಈ ಥರ ಆ್ಯಕ್ಟಿವಿಟೀಸ್, ಪಿಂಕಥಾನ್ ಅಂತ ಆ್ಯಕ್ಟಿವಿಟೀಸ್ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದೆ. ಮಹಿಳೆಯರಿಗೆ ಅವರ ಆರೋಗ್ಯ ಬಹಳ ಮುಖ್ಯ ಅಂತ ಅಂತ ತೋರಿಸ್ತಾ ಇದೆ. ಯಾಕೆಂದರೆ ಅವರ ಆರೋಗ್ಯ ಇದ್ದರೆ ಮಾತ್ರ ಅವರು ಮಕ್ಕಳ ಆರೋಗ್ಯ ಮತ್ತು ಮನೆಯವ್ರದ್ದೆಲ್ಲರದ್ದು ಆರೋಗ್ಯನ ನೋಡ್ಕೋಬೋದು. ಸೊ ಹಾಗಾಗಿ ಇದು ಬಹಳಷ್ಟು ಇನ್ಸ್ಪೈರಿಂಗ್ ಆ್ಯಕ್ಟಿವಿಟಿ ಆಗುತ್ತೆ. ಸೊ ಬರೀ ಓಟೋದಲ್ಲಿ ಅಷ್ಟೇ ಅಂತ ಅಲ್ಲ, ಫಿಟ್ನೆಸ್ ಇಸ್ ನಾಟ್ ಜಸ್ಟ್ ರನ್ನಿಂಗ್. ಸೊ ಪ್ರತಿನಿತ್ಯ ಲಘು ವ್ಯಾಯಾಮ ಆದರೆ ಸಾಕು. ಪ್ರತಿನಿತ್ಯ 20ರಿಂದ 30 ನಿಮಿಷ ಮಹಿಳೆಯರು ತಮಗೆ ತಾವು ಲಘು ವಾಕ್ ಆಗಿರ್ಬೋದು ಅಥವಾ ಸಣ್ಣದಾಗಿ ವೇಟ್ ಲಿಫ್ಟಿಂಗ್ ಆಗಿರ್ಬೋದು. ಸೊ ಇದನ್ನ ಮಾಡಿದ್ರೆ ಅಟ್ಲೀಸ್ಟ್ ಅವರು ಫಿಟ್ ಆಗಿ ಇದ್ರೆ ಎಲ್ಲರನ್ನೂ ಕೂಡ ಚೆನ್ನಾಗಿ ನೋಡ್ಕೋಬೋದು.